ಸರ್ಕಾರಿಯ ಕಮಿಷನ್ ವಾಸ್ ಫಾರ್ಮ್ಡ್ ಟು ಗಿವ್ ರಿಪೋರ್ಟ್ ಆನ್. ಸರ್ಕಾರಿಯ ಕಮಿಷನ್ ಅನ್ನ ರಚನೆ ಆಯ್ತು. ಇದನ್ನ ರಚನೆ ಮಾಡ್ರು ಟು ಗಿವ್ ರಿಪೋರ್ಟ್ ಆನ್ ಅಂದ್ರೆ ಯಾವುದರ ಕುರಿತು ಒಂದು ರಿಪೋರ್ಟ್ ಅನ್ನು ಕೊಡುವುದಕ್ಕಾಗಿ, ವರದಿಯನ್ನ ಕೊಡುವುದಕ್ಕಾಗಿ ಈ ಒಂದು ಸರ್ಕಾರಿಯ ಕಮಿಷನ್ ರಚನೆಯಾಯಿತು ಅಂತ ಕ್ವಶನ್ ಐತಿ. ಇಲ್ಲಿ ನೋಡಿರುವ ಆಪ್ಷನ್ಸ್ ಅದಾವು. ಚೈಲ್ಡ್ ಲೇಬರ್ ಅಂದ್ರೆ ಬಾಲಕಾರ್ಮಿಕ, ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳು, ಎನ್ವಿರಾನ್ಮೆಂಟ್ ಪರಿಸರ, ನನ್ ಆಫ್ ದಿ ಅಬೌವ್ ಅಂದ್ರೆ ಮೇಲ್ನ ಯಾವುವು ಅಲ್ಲ ಅಂತೇಳಿ ಆಪ್ಷನ್ಸ್ ಅದಾವು. ಇವುಗಳು ನಿಮ್ಮ ಯಾವುದು ಸರಿ ಆಗೈತಿ ಅದನ್ನ ಬರಿಬೇಕಾಗತಿ. ನೋಡ್ರಿ, ಸರ್ಕಾರಿ ಕಮಿಷನ್ ವಾಸ್ ಫಾರ್ಮ್ಡ್ ಇನ್ June 1983. It was formed in June 1983 to give report on central state relations and balance of power between center and state. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಒಂದು ಸಂಬಂಧಗಳ ಕುರಿತು, ಅವುಗಳ ಒಂದು ಅಧಿಕಾರದ ಸಮಾನತೆಗಾಗಿ ಒಂದು ಕುರಿತು ರಿಪೋರ್ಟ್ ಅನ್ನು ಕೊಡುವುದಕ್ಕಾಗಿ ಈ ಒಂದು ಸರ್ಕಾರಿ ಕಮಿಷನ್ ಅನ್ನ ಜೂನ್ 1983 ಸ್ಥಾಪನೆ ಮಾಡ್ರು. ಇಟ್ ವಾಸ್ ಹೆಡೆಡ್ ಬೈ ರಂಜಿತ್ ಸರ್ಕಾರಿಯಾ. ರಂಜಿತ್ ಸರ್ಕಾರಿಯಾ ವಾಸ್, ಇವು ಏನಿದ್ದಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದ. ಹಿ ವಾಸ್ ಅ ಜಡ್ಜ್ ಆಫ್, ಮೀನ್ಸ್ ರಿಟೈರ್ಡ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್. ದ್ಯಾಟ್ಸ್ ವೈ ದಿ ಕಮಿಷನ್ ವಾಸ್ ಕಾಲ್ಡ್ ಸರ್ಕಾರಿಯಾ ಕಮಿಷನ್. ಓಕೆ, ದಿಸ್ committee or commission submitted its report in 1988. 1988 ದಾಗ ಇದು ಒಂದು ತನ್ನ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಿ. ಆ ಒಂದು ರಿಪೋರ್ಟ್ ದಾಗ ಏನನ್ನ ಒಂದು ರೆಕಮೆಂಡ್ ಮಾಡಿದಪ್ಪ ಅಂದ್ರೆ ಇದು ಈ ಒಂದು ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಏನಿತ್ತ ಅಟ್ ದಟ್ ಟೈಮ್, ದಿ ರಿಲೇಷನ್ ಅಟ್ ದಟ್ ಟೈಮ್ ಮೀನ್ಸ್ ದಿ ಟೈಮ್ ಆಫ್ ಕಮಿಷನ್ ಫಾರ್ಮ್ಡ್. ಓಕೆ, ಅದ ಒಂದು ಸಂಬಂಧವನ್ನ ಮುಂದುವರಿಸುವುದಕ್ಕಾಗಿ ಅಂದ್ರೆ ಕಂಟಿನ್ಯೂ ದಿ ರಿಲೇಷನ್ ಅಂದ್ರೆ ಸ್ಟೇಟಸ್ ಕೋ ಅನ್ನ ಕಂಟಿನ್ಯೂ ಮಾಡ್ಬೇಕಂತ ಅದು ಒಂದು ರೆಕಮೆಂಡೇಶನ್ ಅನ್ನ ತನ್ನ ರಿಪೋರ್ಟ್ ದಲ್ಲಿ ಕೊಡ್ತೈತಿ. ಓಕೆ, ಆದ್ರಿಂದ ಇಲ್ಲಿ ಆಪ್ಷನ್ ಯಾವ್ದು ಬರ್ತಪ್ಪ ಅಂದ್ರೆ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಕುರಿತು ರಿಪೋರ್ಟ್ ಕೊಡುವುದಕ್ಕಾಗಿ ಸರ್ಕಾರಿ ಕಮಿಷನ್ ಸ್ಥಾಪನೆ ಆಯಿತು. ವಿಚ್ ಆಫ್ ದಿ ಫಾಲೋವಿಂಗ್ ವಾಸ್ ನಾಟ್ a contemporary of Indus civilization? Contemporary of Indus civilization. Contemporary means existing at the time of ಅನ್ನಂಗ ಯಾವುದೇ ಒಂದರ ಸಮಯದಲ್ಲಿ ಇರ್ತಕ್ಕಂತಹ ಅಂದ್ರೆ ಸಮಕಾಲೀನ ಒಂದೇ ಸಮಯದಲ್ಲಿ ಇರ್ತಕ್ಕಂತಹ ಅನ್ನಂಗ ಆಫ್ ಇಂಡಸ್ ಸಿವಿಲೈಸೇಷನ್. ಅಂದ್ರೆ ಇಂಡಸ್ ಸಿವಿಲೈಸೇಷನ್ ಇನ್ನೊಂದು ಏನ್ ಕರಿತಾರಪ್ಪ ಅಂದ್ರೆ ಸಿಂಧೂ ಸಿವಿಲೈಸೇಷನ್ ಅಥವಾ ಹರಪ್ಪನ್ ಸಿವಿಲೈಸೇಷನ್ ಅಂತ ಕೂಡ ಕರಿತಾರು. ಇಂಡಸ್ ಸಿವಿಲೈಸೇಷನ್ ಅಂದ್ರು ಒಂದು ಹರಪ್ಪನ್ ಆರ್ ಸಿಂಧೂ ಸಿವಿಲೈಸೇಷನ್ ಅಂದ್ರು ಅಂದ. ಆಸ್ ಇಟ್ ಡೆವಲಪ್ಡ್ ಆನ್ ದಿ ಬ್ಯಾಂಕ್ಸ್ ಆಫ್ ಸಿಂಧೂ ರಿವರ್ ಆರ್ ಇಂಡಸ್ ರಿವರ್. ಇಂಡಸ್ ಅಥವಾ ಸಿಂಧೂ ಅಂತಕ್ಕಂಥ ನದಿಯ ಒಂದು ದಂಡೆಯ ಮೇಲೆ ಈ ಒಂದು ಸಿವಿಲೈಸೇಷನ್ ಬೆಳೆದು ಬಂದಿದ್ರಿಂದ ಇದಕ್ಕೆ ಸಿಂಧೂ ಸಿವಿಲೈಸೇಷನ್ ಅಥವಾ ಇಂಡಸ್ ಸಿವಿಲೈಸೇಷನ್ ಅಥವಾ ಹರಪ್ಪನ್ ಸಿವಿಲೈಸೇಷನ್ ಅಂತ ಕರೀತಾರೆ. ಈ ಹರಪ್ಪನ್ ಅಥವಾ ಇಂಡಸ್ ಸಿವಿಲೈಸೇಷನ್ ಸಮಯದಲ್ಲಿ ಇದ್ದಂತಹ ಸಿವಿಲೈಸೇಷನ್ಗಳಲ್ಲಿ ಇವುಗಳಲ್ಲಿ ಯಾವುದು ಸೇರಿರಲಿಲ್ಲ ಅಂತ ಕೊಟ್ಟಾರು. ಹೌದಾ, ಈ ಒಂದು ಇಂಡಸ್ ಸಿವಿಲೈಸೇಷನ್ ಯಾವಾಗಿಂದ ಯಾವಾಗಿತ್ತಪ್ಪ ಅಂದ್ರೆ ಇಟ್ಸ್ ಪೀರಿಯಡ್ ಈಸ್ 3300 BC ಮೀನ್ಸ್ ಬಿಫೋರ್ ಕ್ರಿಸ್ತ ಟು 1300 BC. ಓಕೆ, ಇದರ ಅವಧಿ ಎಷ್ಟಿತ್ತು 3300 BC ಹಿಡ್ಕೊಂಡ 1300 BC ತನಕ ಈ ಒಂದು ಇಂಡಸ್ ಸಿವಿಲೈಸೇಷನ್ ಬೆಳೆದ ಬಂತು. ಈ ಒಂದು ಅವಧಿ ಒಳಗ ಯಾವ್ಯಾವ ಇದ್ದಪ್ಪ ಅಂದ್ರೆ ಈಜಿಪ್ಟಿಯನ್ ಸಿವಿಲೈಸೇಷನ್ ಇತ್ತು, ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ಇತ್ತು, ಅದೇ ರೀತಿ ಸುಮೇರಿಯನ್ ಸಿವಿಲೈಸೇಷನ್ ಕೂಡ ಇವು ಇಂಡಸ್ ಸಿವಿಲೈಸೇಷನ್ ಅವಧಿ ಒಳಗನ ಇದ್ದು. ಆದ್ರೆ ಕ್ವಶನ್ ಏನಂತಿ ವಿಚ್ ಆಫ್ ದಿ ಫಾಲೋವಿಂಗ್ ವಾಸ್ ನಾಟ್ ಕಂಟೆಂಪರರಿ. ನಾಟ್ ಅದಕ್ಕೆ ಯಾತರು ಹೌದಾ ಅಂದ್ರೆ ಈ ಒಂದು ಅವಧಿಯಲ್ಲಿ ಕಂಡು ಬರಲಾರದಂತಹ ಸಿವಿಲೈಸೇಷನ್ ಯಾವ್ದಾಗಿತ್ತಪ್ಪ ಅಂದ್ರೆ ಇಲ್ಲಿ ಗ್ರೀಕ್ ಸಿವಿಲೈಸೇಷನ್ ಈ ಅವಧಿ ಒಳಗ ಕಂಡು ಬರಲಿಲ್ಲ. ಇದರ ಅವಧಿ ಗ್ರೀಕ್ ಸಿವಿಲೈಸೇಷನ್ ಪೀರಿಯಡ್ ಏನಿತ್ತಪ್ಪ ಅಂದ್ರೆ 1200 BC, that is before Christ to 600 AC or AD, Anno Domini or after Christ. Okay,
ಇದರ ಪೀರಿಯಡ್ ಬೇರೆ ಇತ್ತು. ಗ್ರೀಕ್ ಸಿವಿಲೈಸೇಷನ್ ಪೀರಿಯಡ್ 1200 BC ಹಿಡ್ಕೊಂಡು 600 AD ಇತ್ತು. ಆದ್ರೆ ಇದರ ಇಂಡಸ್ ಸಿವಿಲೈಸೇಷನ್ ಪೀರಿಯಡ್ ಬೇರೆ ಇತ್ತು. ಅದರಿಂದ ಇಲ್ಲಿ ಗ್ರೀಕ್ civilization was not contemporary of Indus civilization. Okay, these three civilizations belong to period of Indus civilization, but this one is not. The author of Poverty and Un-British Rule in India. Author means a writer. Okay, who has penned this book ಅಂದಂಗ Poverty and Un-British Rule in India ಅಂತಕ್ಕಂಥ ಪುಸ್ತಕವನ್ನ ಬರೆದಂತ ಲೇಖಕ ಯಾರು ಅಂತಕ್ಕಂಥ ಕ್ವಶನ್ ಐತಿ. ಇಲ್ಲಿ ಏನ್ ಬರೀತಪ್ಪ ಅಂದ್ರೆ ದಾದಾಬಾಯಿ ನವರೋಜಿ ಅವರು ಏನ್ ಮಾಡ್ತಾರು, ಈ ಒಂದು ಪುಸ್ತಕವನ್ನ ಬರೆದಾರು. ಇನ್ನು ಎದಕ್ಕೆ ಬರೆದ್ರಪ್ಪ ಅಂದ್ರೆ ಪುಸ್ತಕವನ್ನ, ದಿ ಬ್ರಿಟಿಷ್ ಹೂ ಹ್ಯಾಡ್ ಕಮ್ ಫಾರ್ ಟ್ರೇಡ್ ಸೆಟಲ್ಡ್ ಇನ್ ಇಂಡಿಯಾ ಡ್ಯೂ ಟು ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ. ಭಾರತದಲ್ಲಿಯ ರಾಜಕೀಯ ಅಸ್ಥಿರತೆಯ ಕಾರಣದಿಂದ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತ ಯುರೋಪಿಯನ್ಸ್ರಲ್ಲಿ ಒಬ್ಬರಾದಂತ ಬ್ರಿಟಿಷರು ಏನ್ ಮಾಡ್ರಪ್ಪ ಅಂದ್ರೆ ನಮ್ಮನ್ನ ರೂಲ್ ಮಾಡಕತ್ರು. ಅವ್ರು ಏನ್ ಮಾಡ್ರಪ್ಪ ಅಂದ್ರೆ ದೇ ಕ್ಯಾರಿಡ್ ರಾ ಮಟೀರಿಯಲ್ಸ್ ಫ್ರಮ್ ಇಂಡಿಯಾ ಟು ಇಂಗ್ಲೆಂಡ್. ಓಕೆ, ಅಂಡ್ ಬ್ರಾಟ್ ಬ್ಯಾಕ್ ರೆಡಿಮೇಡ್ ಕ್ಲಾತ್ಸ್. ಅಲ್ಲಿಂದ ಏನ್ ಮಾಡ್ರು, ಇಲ್ಲಿಂದ ಕಚ್ಚಾ ವಸ್ತುಗಳನ್ನ ಹೋದ್ರು, ಅಲ್ಲಿ ಮಷಿನ್ಗಳಲ್ಲಿ ಫ್ಯಾಕ್ಟರಿಗಳಲ್ಲಿ ರೆಡಿ ಮಾಡ್ಕೊಂಡ ಅರ್ಬಿಗಳನ್ನ ಇಲ್ಲಿ ತಂದು ಏನ್ ಮಾಡಕತ್ರ ಅವ್ರ ಮಾರಾಟ ಮಾಡಕತ್ರು. ಅದರಿಂದ ಏನಾಯ್ತು, ನಮ್ಮ ದೇಶದ ಸಂಪತ್ತು ಆ ಒಂದು ದೇಶಕ್ಕೆ ಹರಿದು ಹೋಯ್ತು. ಅದ್ರ ಏನಾಯ್ತಲ್ಲಿ ಫ್ಲೋ ಆಫ್ ವೆಲ್ತ್ ಆಯ್ತು, ನಮ್ಮ ದೇಶದ ಸಂಪತ್ತ ಇಂಗ್ಲೆಂಡ್ಗೆ ಹರಿದು ಹೋಗಾಯ್ತು. ಈ ಒಂದು ರೀತಿಯ ಒಂದು ಅವರ ಒಂದು ವ್ಯಾಪಾರಿ ಒಂದು ಅಟಿಟ್ಯೂಡ್ದಿಂದ, ವ್ಯಾಪಾರದ ಒಂದು ವೇದಿಂದ. ಆದ್ರಿಂದ ಆ ಒಂದು ಸಂದರ್ಭದಾಗ ಇವರು ದಾದಾಬಾಯಿ ನವರೋಜಿ ಅವರು ಈ ಒಂದು ಪುಸ್ತಕವನ್ನ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತಕ್ಕಂಥ ಪುಸ್ತಕವನ್ನ ಬರೆದ್ರು. ದಿ ಫೇಮಸ್ ಸ್ವರಾಜಿಸ್ಟ್ ಪಾರ್ಟಿ ವಾಸ್ ಫಾರ್ಮ್ಡ್ ಆಫ್ಟರ್ ದಿ ಫೇಲ್ಯೂರ್ ಆಫ್. ಯಾವ ಮೂಮೆಂಟ್ ವಿಫಲತೆಯ ನಂತರ ಸ್ವರಾಜಿಸ್ಟ್ ಪಾರ್ಟಿ ರಚನೆ ಆಯಿತು ಅಂತಕ್ಕಂಥ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, ಸ್ವರಾಜಿಸ್ಟ್ ಪಾರ್ಟಿ ವಾಸ್ ಫಾರ್ಮ್ಡ್ ಬೈ ಚಿತ್ತರಂಜನ್ ದಾಸ್ ಅಂಡ್ ಮೋತಿಲಾಲ್ ನೆಹರು. ಇಟ್ ವಾಸ್ ಫಾರ್ಮ್ಡ್ ಬೈ ಚಿತ್ತರಂಜನ್ ದಾಸ್ ಅಂಡ್ ಮೋತಿಲಾಲ್ ನೆಹರು. ಓಕೆ, ಆಫ್ಟರ್ ದಿ ಫೇಲ್ಯೂರ್ ಆಫ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂದ್ರೆ ಅಸಹಕಾರ ಚಳುವಳಿಯ ಒಂದು ವಿಫಲತೆಯ ನಂತರ ಏನಾಯ್ತಪ್ಪ ಅಂದ್ರೆ ಇವರಿಬ್ರು ಕೂಡ್ಕೊಂಡ ಮತ್ತು ಇವರಿಗೆ ಮೆನಿ ಪೀಪಲ್ ಅಸಿಸ್ಟೆಡ್ ದೀಸ್ 2 persons, ದಟ್ ಈಸ್ ಚಿತ್ತರಂಜನ್ ದಾಸ್ ಅಂಡ್ ಮೋತಿಲಾಲ್ ನೆಹರು. ನ್ಯಾಷನಲಿಸ್ಟ್ ಏನ್ ಅವ್ರಿಗೆ ಸಹಾಯ ಮಾಡಿದ್ರೆ ಇದನ್ನ ಸ್ವರಾಜಿಸ್ಟ್ ಪಾರ್ಟಿಯನ್ನ ಸ್ಥಾಪನೆ ಮಾಡೋಕ್ಕಾದ್ರೆ ಮೇನ್ ಫೌಂಡರ್ಸ್ ಏನಪ್ಪಾ ಅಂದ್ರೆ ಸ್ಥಾಪಕರು ಯಾರಪ್ಪ ಅಂದ್ರೆ ಇವರಿಬ್ಬರು, ಚಿತ್ತರಂಜನ್ ದಾಸ್ ಅಂಡ್ ಮೋತಿಲಾಲ್ ನೆಹರು. ಇವರು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅದ ವಿಫಲ ಆದ ನಂತರ ಈ ಒಂದು ಸ್ವರಾಜಿಸ್ಟ್ ಪಾರ್ಟಿಯನ್ನ ಇವರು ಸ್ಥಾಪನೆ ಮಾಡ್ತಾರು. ಆದ್ರ ಹೌ ಡಿಡ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಫೇಲ್? ಹೆಂಗಿದು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಫೇಲ್ ಆದಪ್ಪ ಅಂದ್ರೆ ಇನ್ 1922 ನಾನ್ ಕೋಆಪರೇಷನ್ ಮೂವ್ಮೆಂಟ್ ವಾಸ್ ಗೋಯಿಂಗ್ ಆನ್ ಅಗೇನ್ಸ್ಟ್ ದಿ ಬ್ರಿಟಿಷ್ ವಿರುದ್ಧ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಸಹಕಾರ ಸತ್ಯಾಗ್ರಹ ನಡೀತಾ ಇತ್ತು. ಯಾವಾಗ 1922ರಾಗ. ಅವಾಗ ಏನಾಯ್ತಪ್ಪ ಅಂದ್ರೆ ಈ 1922 ಫೆಬ್ರವರಿ 4ರಂದು ಏನ್ ಮಾಡ್ರಪ್ಪ ಅಂದ್ರೆ ಚೌರಿ ಚೌರಾ ಅಂತಕ್ಕಂಥ ಪ್ರದೇಶದಾಗ, ಎಲೆ ಚೌರಿ ಚೌರಾ ಅಂತಕ್ಕಂಥ ಪ್ರದೇಶ ಒಳಗ ಇದು ಬರ್ತಪ್ಪ ಅಂದ್ರೆ ಒಂದು ಉತ್ತರ ಪ್ರದೇಶ ಒಳಗ. ಈಗ ಪೈಲೆ ನೌ ಇಟ್ ಈಸ್ ಕಾಲ್ಡ್ ಉತ್ತರ ಪ್ರದೇಶ, ಬಟ್ ಅರ್ಲಿಯರ್ ಯುನೈಟೆಡ್ ಪ್ರಾವಿನ್ಸ್ ಅಂತ ಹೇಳ್ತಿದ್ರು. ಅಲ್ಲಿ ಒಂದು ಗೋರಖ್ಪುರ ಜಿಲ್ಲೆ ಒಳಗೆ ಇದು ಚೌರಿ ಚೌರಾ ಪ್ರದೇಶ ಬರುತ್ತೆ. ಇಲ್ಲಿ ಏನಾಗದೆ ಫೆಬ್ರವರಿ 4, 1922ರಂದು ದಿ ಬ್ರಿಟಿಷ್ ಆರ್ಮಿ ಅಟ್ಯಾಕ್ಡ್ ದಿ ಪಾರ್ಟಿಸಿಪೆಂಟ್ಸ್ ಆಫ್ ನಾನ್ ಕೋಆಪರೇಷನ್ ಮೂವ್ಮೆಂಟ್. ನಾನ್ ಕೋಆಪರೇಷನ್ ಮೂವ್ಮೆಂಟ್ ಒಳಗೆ ಯಾರ್ಯಾರು ಭಾಗವಹಿಸಿದ್ರು ಅವ್ರ ಮೇಲೆ ಏನ್ ಮಾಡ್ತಾರು, ಅಲ್ಲಿ ಬ್ರಿಟಿಷ್ ಸೈನಿಕರು ಅವ್ರನ್ನ ಅಟ್ಯಾಕ್ ಮಾಡ್ತಾರು. ಅಟ್ಯಾಕ್ ಮಾಡಿ ಹಲವಾರು ಜನರಲ್ಲಿ ಗಾಯಗೊಳ್ತಾರು, ಸಾಯ್ತಾರು. ಆಮೇಲೆ ಇನ್ ರಿಟರ್ನ್ ಅದಕ್ಕೆ ಪ್ರತಿಯಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಪಾರ್ಟಿಸಿಪೆಂಟ್ಸರು ಅಲ್ಲಿ ಇರ್ತಕ್ಕಂಥ ಚೌರಿ ಚೌರಾದಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಡ್ತಾರು. ದೇ ಸೆಟ್ ಆ ಪೊಲೀಸ್ ಸ್ಟೇಷನ್ ಇನ್ ಚೌರಿ ಚೌರಾ ಆನ್ ಫೈರ್. ಚೌರಿ ಚೌರಾದಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಅನ್ನ ಅವರು ಸುಡ್ತಾರು. ಸುಟ್ಟಾಗ ಏನಾಗದಿ 3 civilians and 22 policemen were killed. ಆ ಒಂದು ಬೆಂಕಿಯಲ್ಲಿ ಏನಾಗತಿ 3 ಮಂದಿ ಸಿವಿಲಿಯನ್ಸ್, 3
ಸಿವಿಲಿಯನ್ಸ್ ಅಂಡ್ 22 ಪೊಲೀಸ್ಮೆನ್ 22 ಪೊಲೀಸ್ಮೆನ್ನ 22 ಪೊಲೀಸರು ಮತ್ತು 3 ಮಂದಿ ನಾಗರಿಕರು ಆ ಒಂದು ಬೆಂಕಿಯಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿಯಲ್ಲಿ ಸಾಯ್ತಾರು. ಇದರಿಂದ ಏನಾಗತ್ತೆ, ಡಿಸಪಾಯಿಂಟೆಡ್ ಬೈ ದಿಸ್ ಇವೆಂಟ್, ಶೌರಿ ಚೌರ ಇವೆಂಟ್, ಮಹಾತ್ಮ ಗಾಂಧಿ ಕಾಲ್ಡ್ ಆಫ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆನ್ ಫೆಬ್ರವರಿ 12. ಏನ್ ಮಾಡ್ತಾನೋ ಗಾಂಧೀಜಿ ಫೆಬ್ರವರಿ 12, 1922 ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅನ್ನ ಕಾಲ್ಡ್ ಆಫ್ ಅಂದ್ರೆ ಕ್ಯಾನ್ಸಲ್ ಮಾಡ್ತಾನು, ಅಲ್ಲಿಗೆ ಸ್ಟಾಪ್ ಮಾಡ್ತಾನು. ಯಾಕಂದ್ರೆ ಇಷ್ಟು ಮೂಮೆಂಟ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ದಿಂದನ ಇಷ್ಟು ಮಂದಿ ಸತ್ರು ಅಂತಕ್ಕಂಥ ಒಂದು ವಿಚಾರ ಮಾಡ್ಕೊಂಡು ಏನ್ ಮಾಡ್ತಾನು ಗಾಂಧೀಜಿ ಫೆಬ್ರವರಿ 12, 1922 ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅನ್ನ ಸ್ಟಾಪ್ ಮಾಡ್ತಾನು. ಎಲ್ಲಿಗೆ ಏನಾಗತ್ತಿದ ಈ ಒಂದು ನಾನ್ ಕೋಆಪರೇಷನ್ ಮೂವ್ಮೆಂಟ್ ವಿಫಲ ಆಕತಿ, ಫೇಲ್ಡ್ ಆತು. ಆಫ್ಟರ್ ದ್ಯಾಟ್ ಸ್ವರಾಜಿಸ್ಟ್ ಪಾರ್ಟಿ ವಾಸ್ formed by Chittaranjan Das and Motilal Nehru. So here the first option, that is non-cooperation movement, is right. Gandhi-Irwin fact was signed in. Gandhi-Irwin fact means agreement. Fact means agreement ಅಥವಾ ಒಪ್ಪಂದ. ಓಕೆ, ಗಾಂಧಿ-ಇರ್ವಿನ್ ಫ್ಯಾಕ್ಟ್ ಅಂದ್ರೆ ಅಗ್ರಿಮೆಂಟ್ ಅಥವಾ ಒಪ್ಪಂದ, ಸೈನ್ಡ್ ಇನ್ ಅಂದ್ರೆ ಯಾವ ಒಂದು ವರ್ಷದಲ್ಲಿ ಸೈನ್ ಆತಪ್ಪ ಅಂದ್ರೆ ಏನಾಗತ್ತಿದೆ, ಮಾರ್ಚ್ 5, 1931ದಾಗ 1931 ಮಾರ್ಚ್ 5 ಏನ್ ಮಾಡ್ತಾರಪ್ಪ ಅಂದ್ರೆ ಬಿಫೋರ್ ದಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಬಿಫೋರ್ ದಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂದ್ರೆ ಮೀಟಿಂಗ್. ನಿಮ್ಗೆ ಎಲ್ಲ ಗೊತ್ತದಿ, 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಟುಕ್ ಪ್ಲೇಸ್. ಅಲ್ಲಿ 2ನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇದ್ದ ಮುಂಚೆ ಎಲ್ಲಿ ಲಂಡನ್ದಾಗ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಲಂಡನ್ದಲ್ಲಿ ನಡೆದಂತ 2ನೇ ದುಂಡು ಮೇಜಿನ ಸಮ್ಮೇಳನಕ್ಕಿಂತ ಮುಂಚೆ ಏನಾಗತಿ, ಮಾರ್ಚ್ 5, 1931 ಗಾಂಧಿ ಮತ್ತು ಇರ್ವಿನ್ ಅವರು ಒಂದು ಒಪ್ಪಂದಕ್ಕೆ ಬರ್ತಾರು. ಅಂದ್ರೆ ಇಲ್ಲಿ ಆಪ್ಷನ್ ಯಾವ್ದು ಬರ್ತಪ್ಪ ಅಂದ್ರೆ ಸೆಕೆಂಡ್ ಆಪ್ಷನ್ 1931 ಅನ್ನೋದಿಲ್ಲ ಸರಿ ಆಗತಿ.